ಅನ್ಕೊಳ್ತಾ ನಾನು ನಿಮ್ಮ ಕನ್ನಡ ಫ್ರೆಂಡ್ಸ್ ಮಾತಾಡ್ತಿರೋದು. ಇವತ್ತು ಶನಿವಾರ, ಸ್ಯಾಟರ್ಡೇ ದಿನ ಆಗಿರುತ್ತೆ. ಸೊ ಸ್ಯಾಟರ್ಡೇ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಬೋರ್ ಅನಿಸುತ್ತೆ. ಅದರಲ್ಲಿ ನಾವು 2 ಶಿಫ್ಟಲ್ಲಿ 3 ಜನ ಇರ್ತೀವಿ. ಇವತ್ತು 2 ಶಿಫ್ಟಲ್ಲಿ ಇಬ್ಬರೇ ಇದ್ದೀವಿ, ಅಂದರೆ ಒಂದೊಂದು ಶಿಫ್ಟಲ್ಲಿ ಒಬ್ಬೊಬ್ಬರೇ ಇರ್ತೀವಿ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಎಲ್ಲ ಕೆಲಸ ಮುಗಿಸಿ ಬಾಗಿಲಿಗೆ ರಂಗೋಲಿ ಬಿಡಿಸಿ ತಿಂಡಿ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ. ಕುಷ್ಕ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಿರ್ಬೋದು, ಕುಷ್ಕ ಮತ್ತು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಕುಷ್ಕ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪ್ಲೈನ್ ಕುಷ್ಕ, ಯಾವುದೇ ರೀತಿ ವೆಜಿಟೇಬಲ್ಸ್ ಬೇಕಾಗಿರಲ್ಲ. ಬಾಸ್ಮತಿ ರೈಸಲ್ಲಿ ಮಾಡೋಣ ಅಂದ್ಕೊಂಡು ಬಾಸ್ಮತಿ ರೈಸ್ ಕುಷ್ಕ ಮಾಡಿದ್ದೀನಿ. ಇವತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ ಡೈಲಿ ಆಫೀಸ್ಗೆ ಹೋಗಬೇಕು. ಇವತ್ತು ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಇವತ್ತು ಬೇಗ ಹೊರಟೆ. ನನಗೆ ಅಲ್ಲಿ ಫ್ಲವರ್ಸ್ ಚೆನ್ನಾಗಿ ಅನ್ನಿಸ್ತು, ಅದಕ್ಕೋಸ್ಕರ ಫೋಟೋ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಇದು ನಮ್ಮದು ಆಫೀಸ್ ಔಟ್ಸೈಡ್ ಕ್ಯಾಂಪಸ್ಸು. ನೀವು ನೋಡಿದ್ದೀರಾ ಹಿಂದಿನ ವೀಡಿಯೋದಲ್ಲಿ ಕೂಡ. ಸೊ OHCಗೆ ಬಂದು ಬ್ಯಾಗ್ ಇಟ್ಬಿಟ್ಟು ಆಂಬುಲೆನ್ಸ್ ಹತ್ರ ಹೋದೆ ಸೈನ್ ಮಾಡಬೇಕಂತ. ಸೊ ಅಲ್ಲಿ ಪಾರಿವಾಳಗಳಿಗೆಲ್ಲ ಊಟ ಹಾಕ್ಬಿಟ್ಟು ನೆಕ್ಸ್ಟು ನಾನು OHCಗೆ ಬಂದಿದ್ದೀನಿ. ಮತ್ತು ನೆಕ್ಸ್ಟು ಕಾಫಿ ಕುಡಿಯೋಣ ಅಂತ ಕಾಫಿ ಬ್ರೇಕ್ ಹೋದ್ವಿ. ಬೆಳಗ್ಗೆನೇ ಅದು ತುಂಬ ಹಸಿವಾಗಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಕಾಫಿ ಕುಡಿಯೋಣ ಅಂತ ಹೋದೆ. ಬ್ರೆಡ್ ಇರಲಿಲ್ಲ, ಬ್ರೆಡ್ ಕೊಡಿ ಅಂತ. ನಂಗೆ ತುಂಬ ಹಸಿವಾಗಿತ್ತು, ಅದಕ್ಕೋಸ್ಕರ ನಾನು ಕ್ರೀಮ್ ಬನ್ನೇ ತೊಗೊಂಡೆ. ಇದು ಜಾಮ್ ಬನ್ನು ತೊಗೊಂಡು ಬಂದು ಆಫೀಸಲ್ಲಿ ಮತ್ತೆಲ್ಲ ಕೆಲಸ ಮುಗಿಸಿ ನಾನು ಡೆಲಿವರ್ ಬಂದು ನಾನು ಮನೆಗೆ ಹೊರಟೆ. ನೋಡ್ತಿರ್ಬೋದು ನೀವು, ಇದು ಬಂದು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ನು. ರೆಡಿ ಆಗ್ತಾಯಿದೆ, ಇನ್ನೂ ಮೆಟ್ರೋ ಸ್ಟಾರ್ಟ್ ಆಗಿಲ್ಲ. ನೋಡಿ ರೋಡ್ ಎಷ್ಟು ಖಾಲಿ ಇದೆ. ಬಸ್ಸಸ್ ತುಂಬ ಕಡಿಮೆ ಆಗುತ್ತೆ ವೀಕೆಂಡ್ಸಲ್ಲಿ. ಮತ್ತು ಇನ್ನು ನೈಟ್ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಹೋಗಲಿಕ್ಕೆ, ಬಸ್ಸಸ್ ಕೂಡ ಸಿಗೋಲ್ಲ, ತುಂಬ ಕಡಿಮೆ ಆಗಿರುತ್ತಲ್ವ. ಅದಕ್ಕೋಸ್ಕರ ನೋಡಿ, ಮಧ್ಯಾಹ್ನನೇ ನಾನು 5ರಿಂದ 10 ನಿಮಿಷ ವೆಯ್ಟ್ ಮಾಡಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ಸೇ ಸಿಕ್ಕಿಲ್ಲ. ಅಲ್ಲಿಂದ ಡೈರೆಕ್ಟು ಪೂರ್ವಿ ಅವ್ರ ಟ್ಯೂಷನ್ ಹತ್ರ ಹೋದೆ. ಪೂರ್ವಿ ಕರ್ಕೊಂಡು ಹೋಗ್ಬೇಕಿತ್ತು, ಅವ್ನು ಟ್ಯೂಷನ್ಗೆ ಹೋಗಿದ್ದ. ಟ್ಯೂಷನ್ ಹತ್ರ ಹೋದೆ. ಈ ಟ್ಯೂಷನ್ನಲ್ಲಿ ಏನು ಇಷ್ಟ ಆಯಿತು ನನಗೆ ಅಂದರೆ, ಟ್ಯೂಷನ್ ಅಂದರೆ ನಾವು ಬರೀ ಕ್ಲಾಸಸ್ ತೊಗೊಳೋದು, ಹೋಮ್ವರ್ಕ್ ಕೊಡೋದು, ಕ್ಲಾಸ್ ವರ್ಕ್ ಮಾಡಿಸೋದು ಮತ್ತು ಸ್ಟಡಿ ಮಾಡಿಸೋದು ಅಷ್ಟೇ ಇರುತ್ತೆ. ಬಟ್ ಇವ್ರು ಹಂಗೆ ಮಾಡಲ್ಲ, ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿರ್ತಾರೆ. ಮತ್ತು ಎಲ್ಲ ಏನೇನು ಸೆಲೆಬ್ರೇಷನ್ ಡೇಸ್ ಬರ್ತವೆ ಅದೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಮೊನ್ನೆ RCB ದಿನವೂ ಕೂಡ RCBದು ಫೈನಲ್ ಮ್ಯಾಚ್ ಇತ್ತಲ್ಲ, ಅವತ್ತು ಕೂಡ ಸೆಲೆಬ್ರೇಟ್ ಮಾಡಿದರು. ಸೊ ನಾನು ಹೋಗಿ ಅವನನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ನೀವು ನೋಡ್ತಿರ್ಬೋದು, ಬಗ್ಗಿ ನೋಡ್ತಿದ್ದಾನೆ. ಮತ್ತು ಬಂದುಬಿಟ್ಟು ಮಮ್ಮಿ ನಾನು ಬರೀತಾ ಇದ್ದೀನಿ ಅಂತ ಹೇಳ್ದ. ಅವ್ರ ಟೀಚರ್ ಬಂದು ಇಲ್ಲ ಪರವಾಗಿಲ್ಲ ಹೋಗು, ನಾಳೆ ಬರೀವಂತೆ ಅಂತ ಹೇಳಿದರು. ನೋಡಿ, ಈ ಮಕ್ಕಳಿಗೆ ಕೇರಮ್ದು ಆ್ಯಕ್ಟಿವಿಟೀಸ್ ಮಾಡುತ್ತಾ ಇದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಇವಾಗ ಸ್ಕೂಲ್ ಅಂದರೆ ಓಕೆ, ಬಟ್ ಟ್ಯೂಷನಲ್ಲೂ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳು ಬೇಗ ಲೈಕ್ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ ಓದಲಿಕ್ಕೆ. ಮತ್ತು ಅಲ್ಲಿಂದ ಕರ್ಕೊಂಡು ಹೊರಟೆ. ನಿಧಾನಕ್ಕೆ ಹೋಗೋಣ ಅಂದರೆ ಅವನು ನಿಲ್ಲಂಗಿಲ್ಲ, ಫಾಸ್ಟ್ ಹೋಗ್ತಾನೆ. ಇಲ್ಲಿ ಹೋಗುವಾಗ ಒಂದು ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ್. ಅಲ್ಲಿ ತರಕಾರಿ ತೊಗೊಳ್ಳೋಣ ಅಂತ ಹೋಗಿದ್ದೀನಿ. ಅವನು ರೋಡಲ್ಲಿ ಅಡ್ಡ ಬಂದಿದ್ದಾನೆ, ಬೈಕ್ ಅಡ್ಡ ಬಂದಿದೆ, ಹೊಡೆದಿದ್ದೀನಿ ಅಂತ ನನ್ನೇ ಬಿಟ್ಟು ಹೋಗಿದ್ದಾನೆ. ಇವಾಗ ನಾಯಿ ಮರಿಗಳು ನೆನ್ನೆ ತೋರಿಸಿದ್ನಲ್ಲ, ನಾಯಿ ಮರಿಗಳ್ನ ಎತ್ತಿ ಕೆಳಗಡೆ ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಎಲ್ಲ ಒಂದು ಬಕೆಟಲ್ಲಿ ಹಾಕ್ಕೊಳ್ತಾಯಿದ್ರು. ಆ ನಾಯಿ ತುಂಬ ಇದು ಮಾಡುತ್ತೆ ಫ್ರೆಂಡ್ಸ್. ಅದಾಗಿದ ತಕ್ಷಣ ನನಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಏನೂ ಇರಲಿಲ್ಲ ಮನೆಯಲ್ಲಿ. ಸೊ ಅವಲಕ್ಕಿ ಮಾಡಿದೆ. ಸ್ವಲ್ಪ ಅವಲಕ್ಕಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅವಲಕ್ಕಿ, ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಪಾತ್ರೆ ಎಲ್ಲ ಇತ್ತು, ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಟ್ರೈನಲ್ಲಿ ಹಾಕಿಟ್ರೆ ನೀರೆಲ್ಲ ಸೋರ್ಕೊಂಡಿರ್ತವೆ. ಅದಾಗಿದ್ಮೇಲೆ ಪಾತ್ರೆ ಸ್ಟ್ಯಾಂಡ್ಗೆ ಹಾಕಿದರೆ ಆಗುತ್ತೆ. ಇವಾಗ ಪೂರ್ವಿ ಒಂದು ಡ್ಯಾನ್ಸ್ ಮಾಡ್ತೀನಿ, ಒಂದು ಸಾಂಗ್ ಪ್ಲೇ ಮಾಡು ಅಂತಿದ್ದೆ. ಸೊ ಮಾಡಿದೆ. ನೋಡಿ ಹೆಂಗೆ ಕುಣಿತಿದ್ದಾನೆ. ಅವನಿಗೆ ಲಾಸ್ಟ್ಗೆ ಒಂದು ಕಡೆ ವಿಡಿಯೋ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾನೆ ಫ್ರೆಂಡ್ಸ್, ನನಗೆ ತುಂಬ ಇಂಟ್ರೆಸ್ಟ್ ಇದೆ ಡ್ಯಾನ್ಸಲ್ಲಿ. ಸ್ಟೆಪ್ಸ್ ಕೂಡ ತುಂಬ ಚೆನ್ನಾಗಿ ಆಗ್ತಾನೆ, ನೋಡ್ತಿರ್ಬೋದು. ಇವಾಗ ಈ ಮಂತ್ ಹಾಕಿಲ್ಲ, ನೆಕ್ಸ್ಟ್ ಮಂತಿಂದ ನಾವು ಡ್ಯಾನ್ಸ್ ಕ್ಲಾಸಿಗೆ ಕೂಡ ಹಾಕಬೇಕು ಅವನಿಗೆ. ಡ್ಯಾನ್ಸ್ ಕ್ಲಾಸ್ ಟ್ಯೂಷನ್ ಎಲ್ಲ ಒಟ್ಟಿಗೆ ಆಗುತ್ತೆ ಅವನಿಗೆ. ವೀಕೆಂಡ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಹೀಗೆ ಆಡ್ತಾ ಟೈಮ್ ಆಗೋಯಿತು. ನೈಟಿಗೆ ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿ ಸಾಂಬಾರು ಮಾಡಿದರೆ ಬೆಳಗ್ಗೆಗೂ ಆಗಿಬಿಡುತ್ತೆ ಅಂತ. ನುಗ್ಗೆಕಾಯಿ ಸಾಂಬಾರು ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಅದಕ್ಕೋಸ್ಕರ ಮಾಡಿಕೊಂಡೆ. ಅದಾಗಿದ್ಮೇಲೆ ಊಟದ ಟೈಮ್ ಆಯಿತು, ಊಟ ಮಾಡಿದ್ವಿ. ನಾನು ನುಗ್ಗೆಕಾಯಿ ಸಾಂಬಾರು, ಅನ್ನ, ಸ್ವಲ್ಪ ಹಪ್ಳ ಹಾಕ್ಕೊಂಡಿದ್ದೆ. ಕಾಳು ಹಪ್ಳ ಮತ್ತು ಅಕ್ಕಿ ಹಪ್ಳ ಅಮ್ಮ ಮಾಡಿ ಕಳಿಸಿದ್ರು. ಸೊ ಕಾಳು ಹಪ್ಳ ಅಕ್ಕಿ ಹಪ್ಳ ಹಾಕಿದ್ನಂತ ಅದೊಂದು ಹಾಕ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ಕೆಳಗಡೆ ಊಟ ಮಾಡಿದ್ವಿ. ನೆಕ್ಸ್ಟ್ ಒಂದು ಪೂರ್ವಿ ಇನ್ನೊಂದು ರೀಲ್ಸ್ ಮಾಡ್ತೀನಿ ಅಮ್ಮ ನಿಮ್ಮ ಮನೇಲಿ ಬನ್ನಿ ಅಂತ ಅಂದ. ಹೋಗೊಂದು ರಿಷಿ ಹಂಗೆಲ್ಲ ಪಕ್ಕದ ಮನೆಗೆ ಹೋಗ್ಬಿಟ್ಟು ಪಾನಿಪುರಿ ಕೇಳ್ತಾರ ಮಗನೇ ಕೊಡಿ ಅಂತ. ಮತ್ತೆ ಏನಂತ ಹೇಳಿ ಬಂದಿದ್ಯಾ ಅವರಿಗೆ? ನಮ್ಮ ಅಮ್ಮಗೆ ಕೊಡಿ, ನಂಗೆ ಕೊಡಬೇಡಿ, ಮನೆ ಒಳಗೆ ಬಂದು ಕೊಡಿ, ನಂಗೆ ಬೇಡ, ನಮ್ಮ ಅಮ್ಮಗೆ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.